ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸುಲಿಗೆ ಮತ್ತು ಜೀವ ಬೆದರಿಕೆ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ವಿಜಯ್ ಟಾಟಾ ಈ ಸಂಬಂಧ ದೂರು ಕೊಟ್ಟಿದ್ದು ಅಮೃತಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಎಚ್ಡಿಕೆಗೆ ಬಂಧನದ ಭೀತಿ ಶುರುವಾಗಿದೆ. 50 ಕೋಟಿ ಹಣಕ್ಕಾಗಿ ಬೇಡಿಕೆ ಇರಿಸಿ ಸುಲಿಗೆ ಮಾಡಿ ಬೆದರಿಕೆ ಒಡ್ಡಿದ್ದಾರೆ ಅಂತ ಆ ಉದ್ಯಮಿ ಆರೋಪ ಮಾಡಿದ್ದಾರೆ. ಆದರೆ ಈ ಆರೋಪಕ್ಕೆ ನಾಯಿ ನರಿಗಳಿಗೆಲ್ಲ ಉತ್ತರ ಕೊಡೋದಕ್ಕಾಗಲ್ಲ ಅಂತ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಇದು ಆರೋಪ ಪ್ರತ್ಯಾರೋಪಗಳ ದುನಿಯಾ. ಇದು ದೂರು ದುಮ್ಮಾನಗಳ ಯುಗ. ಅವರ ಮೇಲೆ ಇವ್ರ ಮೇಲೆ ಅವರು, ದೂರು ಪ್ರತಿ ದೂರು. ಮೂಡ ಮರ್ಮಕಾಂಡದ ನಡುವೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ರಿವರ್ಸ್ ಬಾಂಬ್. 50 ಕೋಟಿ ಹಣಕ್ಕೆ ಬೆದರಿಕೆ ಇಟ್ಟಿದ್ರ ದಳಪತಿ. ಉದ್ಯಮಿ ವಿಜಯ್ ಟಾಟಾ ಗಂಭೀರ ಆರೋಪ. ಇದ್ಯಾಕೋ ಏನೋ ರಾಜ್ಯ ರಾಜಕಾರಣದ ದಿಕ್ಕು ದೆಸೆ ಬದಲಾದಂತೆ ಕಾಣಿಸ್ತಿದೆ. ವಾಲ್ಮೀಕಿ ಮೂಡ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಅಖಾಡಕ್ಕೆ ಹೊಸ ಕ್ಯಾಂಡಿಡೇಟ್ ಇಳಿದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಚನ್ನಪಟ್ಟಣ ಚುನಾವಣೆಗಾಗಿ 50 ಕೋಟಿ ಹಣಕ್ಕೆ ಬೆದರಿಕೆ ಹಾಕಿದ್ದರು ಅಂತ ಉದ್ಯಮಿ ವಿಜಯ್ ಟಾಟಾ ಸುದ್ದಿ ಸ್ಫೋಟಿಸಿದ್ದಾರೆ. ಚುನಾವಣೆಗೆ ದುಡ್ಡು ಕೊಡಲ್ಲ ಎಂದಿದ್ದಕ್ಕೆ ಬೆದರಿಕೆ ಹಾಕಿದ್ದರು. ಇನ್ನು ಕುಮಾರಸ್ವಾಮಿ ಆದ್ಮೇಲೆ ಜೆಡಿಎಸ್ ಮಾಜಿ ಎಂಎಲ್ಸಿ ರಮೇಶ್ ಗೌಡ ಕೂಡ ದೇವಸ್ಥಾನಕ್ಕಾಗಿ 5 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದರು ಅಂತ ಬಾಂಬ್ ಸಿಡಿಸಿದ್ದಾರೆ. ರಮೇಶ್ ಗೌಡ್ರ ಮನೆಗೆ ಬಂದಿದ್ದಾರೆ. ಲಾಸ್ಟ್ ಮಂತ್ ಬಂದಿದ್ದಾರೆ. ಬಂದು ಈ ಥರ ಅವರು ನಿಖಿಲ್ ನಿಂತ್ಕೊಳ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಅದಕ್ಕೆ 50 ಕೋಟಿ ಬೇಕಾಗತ್ತೆ ಅಂತ ಅಂದರೆ ಸಡನ್ನಾಗಿ ಮಾತಾಡ್ತಾ ನನಗೆ ರಮೇಶ್ ಗೌಡರು ಫೋನ್ ಮಾಡಿ ಕೊಟ್ಟರು. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರು. ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ಕೋರ್ಸ್ ನಾನೇ ಮಾಡಿದ್ದೀನಿ, ನಾವೇ ಖರ್ಚು ಮಾಡಿದ್ದೀವಿ. 2019 ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ. ಇದು ತುಂಬ ಇಂಪಾರ್ಟೆಂಟು, ಪ್ರೆಸ್ಟೀಜಿಯಸ್ ಟಿಕೆಟ್ ಟೈಮಿಗೆ. ಆಮೇಲೆ ನಮಗೆ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ 50 ಕೋಟಿ ಕಷ್ಟ ಇದೆ ಸರ್, ಈಗ ನಮ್ಮ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಮಾಡಬೇಕು, 50 ಕೋಟಿ ಆಗೋದಿಲ್ಲ ಈಗ, ಅದು ಇಂಪಾಸಿಬಲ್ ಅಂತ ಹೇಳಿದೆ. ಅವ್ರು ಸ್ವಲ್ಪ ಕೋಪ ಮಾಡಿಕೊಂಡ್ರು. ಸ್ವಲ್ಪ ಅಲ್ಲ, ಪೂರ್ತಿ ಕೋಪ ಮಾಡಿಕೊಂಡ್ರು. ನನಗೆ ಯಾವುದೇ ಕಾರಣಕ್ಕೆ 50 ಕೋಟಿ ಬೆಳಿಬೇಕು, ಅರ್ಧ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ ಅಂತ ಹೇಳಿದೆ. ಅದು ಆಮೇಲೆ ನಿಮ್ಮ ಪ್ರಾಜೆಕ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ ಆ ಥರ ಎಲ್ಲ ಮಾತಾಡಿದರು ಅಂತ ಕಟ್ ಮಾಡಿದ್ರು ಫೋನ್. ಕಟ್ ಮಾಡಿದ್ಮೇಲೆ ಇವರು ನಮ್ಮ ರಮೇಶ್ ಗೌಡರು ಮಾತಾಡಿದ್ರು. ಅಲ್ಲೇ ಕೂತಿದ್ರು. ಅಲ್ಲೇ ಅರೌಂಡ್ ಐ ಥಿಂಕ್ ನೈಟ್ 10 ಗಂಟೆ ಅನಿಸುತ್ತೆ, 10 ಗಂಟೆ ಆ ಟೈಮ್ಗೆ ಅವರು ನಮಗೊಂದು 5 ಕೋಟಿ ಬೇಕು, ಯಾವುದೋ ದೇವಸ್ಥಾನ ಕಟ್ತಾ ಇದ್ವಿ, ಆಮೇಲೆ ಸ್ಕೂಲ್ ಏನೋ ಡೆವಲಪ್ಮೆಂಟ್ ಮಾಡ್ತಾರೆ, ಫೋಟೋಗಳೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅದಾದಮೇಲೆ ಒಂದು 4-5 ಸಲ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡ್ತಾರೆ. ನಾನು ಹೇಳಿದ್ದೀನಿ ಸರ್ ಕಾಲ್ ಯು ಬ್ಯಾಕ್, ಆ ಥರ ಮಾತಾಡ್ತೀನಿ ಆಮೇಲೆ ಅಂತ. ಆಮೇಲೆ ಅಂದಾಗೆ ವಿಜಯ್ ಟಾಟಾ ಅವರು ಜೆಡಿಎಸ್ನಲ್ಲೇ ಸಕ್ರಿಯರಾಗಿದ್ದವರು. ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ದರು. ಇದೀಗ ಕುಮಾರಸ್ವಾಮಿ ವಿರುದ್ಧವೇ ಬೆದರಿಕೆ ಬಾಂಬೆಸೆದಿದ್ದಾರೆ. ಸಾಲದಕ್ಕೆ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರು ಸಹ ನೀಡಿದ್ದಾರೆ. ಬಿಎನ್ಎಸ್ 352ರ ಅಡಿಯಲ್ಲಿ ಜೀವ ಬೆದರಿಕೆ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ. ಬೀದಿ ನಾಯಿ ನರಿಗಳಿಗೆಲ್ಲ ಉತ್ತರ ಕೊಡುವುದಿಲ್ಲ. 50 ಕೋಟಿ ಆರೋಪಕ್ಕೆ ದಳಪತಿ ಕೆಂಡಾಮಂಡಲ. ವಿಜಯ್ ಟಾಟಾ ಆರೋಪವನ್ನು ಅಲ್ಲೆಗೆಳೆದಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೀದಿ ನಾಯಿಗಳಿಗೆಲ್ಲ ಉತ್ತರ ಕೊಡಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆಲ್ಲ ಉತ್ತರ ಅವೆಲ್ಲ ಬೇಡ. ಕೋರ್ಟ್ಗಳಲ್ಲಿ ನನಗೇನ್ ಸಂಬಂಧ? ಯಾರು ಅವನ ಬಗ್ಗೆ ನಾನೇ ಚರ್ಚೆ ಮಾಡ್ಲಿ? ನನಗೆ ಸಂಬಂಧ ಇಲ್ಲದೆ ಇರೋನು ಯಾವ ಕೋರ್ಟ್ಗಳನ್ನ ಅದು ಯಾರು ಕೊಡ್ಸೋವ್ರೆ ಅದು ಏನು ಅನ್ನೋದಿಲ್ಲ. ಆಮೇಲೆ ಚರ್ಚೆ ಆಗ್ಲಿ, ಎಫ್ಐಆರ್ ಆಗ್ಲಿ, ಬನ್ನಿ ಅಪ್ಪ. ಈ ವಿಷಯ ಚರ್ಚೆ ಮಾಡೋ ವಿಷಯನ, ಈ ವಿಷಯಕ್ಕೆಲ್ಲ ಉತ್ತರ ಕೊಡ್ಲಾ? ಯಾವ ಬೀದಿ ಲೋಕ ನಾಯಿ ನರಿಗಳಿಗೆಲ್ಲ ಉತ್ತರ ಕೊಡಕ್ಕಾಗತ್ತ? ನಾನು ಬರೀ ಇದು ತಮ್ಮ ಮೇಲಿನ ಆರೋಪಕ್ಕೆ ಕುಮಾರಸ್ವಾಮಿ ಕೊಟ್ಟ ಉತ್ತರ. ಒಟ್ಟಾರೆ ರಾಜಕಾರಣಿಗಳ ಎಫ್ಐಆರ್ ಪಾಲಿಟಿಕ್ಸ್ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಶಿವಕುಮಾರ್ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.